ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸಿಕ್ಕಿದೆ ಕ್ಲಾರಿಟಿ ಅಂತೂ ಇಂತೂ. ಮೊನ್ನೆ ರಾತ್ರಿಯಿಂದ ಸೌಂಡ್ ಆಗ್ತಿರುವಂಥದ್ದು ವಿರಾಟ್ ಕೊಹ್ಲಿ RCB ಬಿಡ್ತಾರಂತೆ, ಹಂಗಂತೆ ಹಿಂಗಂತೆ, ಕಂತೆ ಪಂತೆ ಅಂತೆ ಕಂತೆಗೆಲ್ಲ ಇವಾಗ ತೆರೆ ಬಂದಿದೆ, ತೆರೆ ಸಿಕ್ಕಿದೆ. ಸೊ ಏನು ಅಂತ ಆ್ಯಕ್ಚುಲ್ ಆಗಿ ಕ್ಲಾರಿಟಿ ಸಿಕ್ಕಿದೆ. ಏನಿದು ಕಾಂಟ್ರಾಕ್ಟ್ನ ಸೈನ್ ಮಾಡಿಲ್ಲ ವಿರಾಟ್ ಕೊಹ್ಲಿ, ಡಿಕ್ಲೈನ್ ಮಾಡಿದ್ರಂತೆ, ರಿಜೆಕ್ಟ್ ಮಾಡಿದ್ರಂತೆ, ನನಗೆ ಕಾಂಟ್ರಾಕ್ಟ್ನ ಸೈನ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಆ್ಯಂಡ್ RCBಗೆ ನನ್ನ ಫೇಸ್ನ ಯೂಸ್ ಮಾಡಿಬಿಡಿ ಅಂತ ಹೇಳಿದ್ರಂತೆ. ಅದು ಇದು ಅಂತೆಲ್ಲ ನೆನ್ನೆಲ್ಲ ಅಪ್ಡೇಟ್ ಬಂದಿತ್ತು. ಸೊ ಕಾಂಟ್ರಾಕ್ಟ್ ಸೈನ್ ಮಾಡಿಲ್ಲ ಅಂದರೆ ಬೇಸಿಕಲಿ ನಾವೆಲ್ಲ ಅನ್ಕೊಂಡಿದ್ದೇನು ಕಾಂಟ್ರಾಕ್ಟು ಅಂತ ಅಂದರೆ ಪ್ಲೇಯರ್ ಕಾಂಟ್ರಾಕ್ಟ್ ಅಂತ ಅನ್ಕೊಂಡ್ಬಿಟ್ವಿ ನಾವೆಲ್ಲ. ಇಲ್ಲಿ ಆ್ಯಕ್ಚುಲ್ ಆಗಿ ಆಗಿರೋದೇನು ಅಂತಂದರೆ ಇಟ್ಸ್ ಎ ಕಮರ್ಷಿಯಲ್ ಕಾಂಟ್ರಾಕ್ಟ್ ಅಂತೆ. ಕಮರ್ಷಿಯಲ್ ಕಾಂಟ್ರಾಕ್ಟು ಪ್ಲೇಯರ್ ಕಾಂಟ್ರಾಕ್ಟು ಎರಡು ಬೇರೆ ಬೇರೆ ಆಗಿರುತ್ತೆ. ಸೊ ಪ್ಲೇಯರ್ಗೆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಅನ್ನೋದು ಯೂಶಲಿ ಎಲ್ಲ ಪ್ಲೇಯರ್ಗಳು ಕೂಡ ಸೈನ್ ಮಾಡ್ತಾರೆ ಕಮರ್ಷಿಯಲ್ ಕಾಂಟ್ರಾಕ್ಟ್ಗೆ, ಒಂದು ಫ್ರಾಂಚೈಸ್ ತೊಗೊಂಡಿದೆ ಅಂತ ಅಂದಾಗ. ಬಟ್ ವಿರಾಟ್ ಕೊಹ್ಲಿ ಸಪ್ರೇಟ್. ವಿರಾಟ್ ಕೊಹ್ಲಿ ಥರ ಯಾರು ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಇರೋವಂಥ ಫಾಲೋವರ್ಸ್ ನೋಡಿ ಯಾವ ಮಗುಂಗಿದ್ದಾರೆ. ಪಾಪ್ಯುಲಾರಿಟಿ ಇರ್ಬೋದು, ಬೇರೆ ಕ್ರಿಕೆಟರ್ಸ್ಗೂ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ವಿರಾಟ್ ಕೊಹ್ಲಿ ಸಪ್ರೇಟ್. ಬೇರೆ ಕ್ರಿಕೆಟರ್ಸೇ ಸಪ್ರೇಟು, ವಿರಾಟ್ ಕೊಹ್ಲಿನೇ ಸಪ್ರೇಟು. ವಿರಾಟ್ ಕೊಹ್ಲಿನ ಇವ್ರು ಎಲ್ಲ ರೀತಿಯಲ್ಲೂ ತೂಗಕ್ಕಾಗೋದೇ ಇಲ್ಲ ಅಲ್ಲಿ. ಗೊತ್ತೇ ಅದೇ ನಿಮಗೆ ವಿರಾಟ್ ಕೊಹ್ಲಿಗೆ ಎಷ್ಟು ನಂಬರ್ ಆಫ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ. ಯಾರು ಕೂಡ ಮ್ಯಾಚ್ ಕೂಡ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಎಲ್ಲರನ್ನೂ ತೊಗೊಂಡ್ರು ಕೂಡ ಅವ್ರಿಗಿರೋಷ್ಟು ಫಾಲೋವರ್ಸ್ಗಳು ಕೂಡ ಬರೋದಿಲ್ಲ. ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರುವಂಥ ವಿರಾಟ್ ಕೊಹ್ಲಿಗೆ ಅವರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಒಂದು ಘನತೆ ಇರುತ್ತೆ. ಸೊ ಇದೆಲ್ಲದಕ್ಕೂ ನೋಡಿಕೊಂಡು ಇವಾಗ ವಿರಾಟ್ ಕೊಹ್ಲಿ ಅವರು ನನ್ನ ಕಾಂಟ್ರಾಕ್ಟ್ನ ಸೈನ್ ಮಾಡಲ್ಲ ಅಂತ ಹೇಳಿರೋದು. ಇದು ಕಮರ್ಷಿಯಲ್ ಕಾಂಟ್ರಾಕ್ಟು. ಕಮರ್ಷಿಯಲ್ ಕಾಂಟ್ರಾಕ್ಟ್ ಏನು ಅಂತಂದರೆ ಪ್ಲೇಯರ್ ಕಾಂಟ್ರಾಕ್ಟ್ ಅಲ್ಲ. ಪ್ಲೇಯರ್ ಕಾಂಟ್ರಾಕ್ಟ್ನ ಸೈನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ RCBಗೆ 100% ಆಡ್ತಾರೆ. ಈ ವರ್ಷನೂ ಆಡ್ತಾರೆ, ನೆಕ್ಸ್ಟ್ ವರ್ಷನೂ ಆಡ್ತಾರೆ, ಆಚೆ ವರ್ಷನೂ ಆಡ್ತಾರೆ, ಖಂಡಿತ ಆಡ್ತಾರೆ. ವಿರಾಟ್ ಕೊಹ್ಲಿ ಇಲ್ಲಿ ಆಡೋದಿಲ್ಲ, ರಿಟೈರ್ಮೆಂಟ್ನ ಕೊಟ್ಬಿಡ್ತಾರೆ. ನನಗೂ ಕೂಡ ಇವಾಗ ಕ್ಲಾರಿಟಿ ಸಿಕ್ಕಿದೆ. ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ನ ಕೊಟ್ಬಿಡ್ತಾರೆ, ಹಂಗಾಗತ್ತೆ ಹಿಂಗಾಗತ್ತೆ ಅನ್ನೋ ರೀತಿ ಎಲ್ಲ ಏನೂ ಇಲ್ಲ. RCBಗಂತೂ ಖಂಡಿತ ವಿರಾಟ್ ಕೊಹ್ಲಿ ಆಡ್ತಾರೆ. ಇಲ್ಲಿ ಫ್ರಾಂಚೈಸ್ ಅಂತ ಡಿಸ್ಕಸ್ ಆಗಿರೋದೇನು ಅಂದರೆ ಕಮರ್ಷಿಯಲ್ ಕಾಂಟ್ರಾಕ್ಟ್ ಬಗ್ಗೆ. ಕಮರ್ಷಿಯಲ್ಸ್ ಅಂತ ಬಂದಾಗ ಸ್ಪಾನ್ಸರ್ಸ್ ಎಲ್ಲ ಬರ್ತಾರಲ್ಲಪ್ಪ, ನಮ್ಮ RCBಗೆ ಬರುವಂಥ ಸ್ಪಾನ್ಸರ್ಸ್ಗಳು ಇವಾಗ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಕಾತರ್ ಏರ್ವೇಸ್ ಆಗಿರ್ಬೋದು, ಇನ್ನು ಹಲವು ಸ್ಪಾನ್ಸರ್ಸ್ಗಳು ಬರ್ತಾರೆ. ಸೊ ಇದಕ್ಕೆ ಆ್ಯಡ್ ಶೂಟ್ ಮಾಡಬೇಕಾಗತ್ತೆ, ವಿರಾಟ್ ಕೊಹ್ಲಿ ಕೂಡ ಶೂಟ್ ಮಾಡಬೇಕಾಗತ್ತೆ. ಇದೊಂಥರ ವಿರಾಟ್ ಕೊಹ್ಲಿ ಅವರ ಆ್ಯಂಗಲಿಂದ ನೋಡ್ತು ಅಂತಂದರೆ ಒಂಥರ ಫೋರ್ಸ್ಫುಲಿ ಶೂಟ್ ಮಾಡಿಸ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಈ ಹಿಂದೆಲ್ಲ ನೋಡ್ತು ಅಂತಂದರೆ ಅವ್ರಿಗೆ ಆದಂಥ ಒಂದು ಘನತೆ, ಗೌರವ, ರೆಪ್ಯುಟೇಷನ್ನು ನೆಕ್ಸ್ಟ್ ಲೆವೆಲ್. ಗೊತ್ತಲ್ಲ ನಿಮಗೆ, ಬೇರೆ ಕ್ರಿಕೆಟರ್ಸ್ಗೆ ಇರುವಂಥದ್ಗೂ ವಿರಾಟ್ ಕೊಹ್ಲಿಗೆ ಇರುವಂಥ ಘನತೆ, ಗೌರವಕ್ಕೂ ಬೆಜ್ಜಾನ ಎಲ್ಲೋ ಒಂಥರ ಆಕಾಶ ಭೂಮಿ ಎಷ್ಟು ಡಿಫ್ರೆನ್ಸ್ ಅಂತ ಖಂಡಿತ ಇದ್ದೇ ಇರುತ್ತೆ. ಸೊ ಅವ್ರು ಹೇಳ್ತಾ ಇರೋದು ಇದೇನೆ, ನನ್ನ ಫೇಸ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಬೇಡಿ ಕಮರ್ಷಿಯಲ್ಸ್ ಅಂತ ಬಂದಾಗ. ನಾನು ಕಮರ್ಷಿಯಲ್ಸಿಗೆ ನಿಮಗೆ ಸೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಆ್ಯಡ್ ಶೂಟ್ ಆಗಿರ್ಬೋದು, ಅವ್ರ ಫೇಸ್ ಇಟ್ಕೊಂಡು ಒಂದು ಬ್ರ್ಯಾಂಡ್ನ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು. ಸೊ ಇದಕ್ಕೆ ನಾನು ಮುಂದೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಕ್ಲಾಶ್ ಆಗ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ತುಂಬ ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ, ಗೊತ್ತಿರೋದು ನಿಮಗೆ. ಫಾರ್ ಎಕ್ಸಾಂಪಲ್, ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡೋದಾಗಿ, ಆಡಿ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ, ಆಡಿನ ಪ್ರಮೋಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತ ಅಂದ್ಕೊಳ್ಳಿ. ಇವಾಗ BMW ಅವರು RCBಗೆ ಮೇನ್ ಸ್ಪಾನ್ಸರ್ ಆಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಇನ್ನು ಆಗಲ್ಲ ಅವರು, ಬಟ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ವಿರಾಟ್ ಕೊಹ್ಲಿ ಅವರು ಅದನ್ನು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಕ್ಕಾಗೋದಿಲ್ಲ ನೋಡಿ. ಈಗ BMW ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು, ಬೇರೆ ಬಿಗ್ ಬಾಸ್ಕೆಟು ಅವು ಇವೆಲ್ಲ ಸ್ವಲ್ಪ ವಿರಾಟ್ ಕೊಹ್ಲಿ ಅವರ ಸ್ಟ್ಯಾಂಡರ್ಡ್ಸಿಗೆ ಇದು ಕ್ರಿಂಜ್ ಅಂತ ಅನ್ನಿಸ್ಬೋದು. ಅದು ಕೂಡ ಇರ್ಬೋದು. ಜೊತೆಗೆ ಬ್ರ್ಯಾಂಡ್ಗಳ ಕ್ರ್ಯಾಶ್ ಆದರೂ ಆಗಿರ್ಬೋದು. ಸೊ ಇದು ಹಿಂದೆನೂ ಆಗಿದೆ, ಮುಂದೆನೂ ಆಗುತ್ತೆ. ಹಿಂದೆ ಆಗಿತ್ತು, ಇನ್ನು ಮುಂದೆ ಆಗೋದು ಬೇಡ. ಈ ಬ್ರ್ಯಾಂಡ್ಗಳ ಕ್ಲ್ಯಾಶು, ಜೊತೆಗೆ ನನ್ನ ಫೇಸ್ನ ಯೂಸ್ ಮಾಡಿಕೊಂಡು ಈ ಬ್ರ್ಯಾಂಡ್ಗಳ ಜೊತೆಗೆ ಅಸೋಸಿಯೇಟ್ ಆಗುವಂಥದ್ದು, ಕೊಲಾಬ್ರೇಟ್. ಅಂದರೆ RCBಗೆ ಮೇಯ್ನಾಗಿ ಮುಖ್ಯವಾಗಿ ಇರೋದೇ ವಿರಾಟ್ ಕೊಹ್ಲಿ ಅವರ ಫೇಸು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಕೊಲಾಬ್ರೇಟರ್ಸು, ಸ್ಪಾನ್ಸರ್ಸು ಎಲ್ಲ RCBಗೆ ಜಾಸ್ತಿ ಬರುವಂಥದ್ದೇ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ವಿರಾಟ್ ಕೊಹ್ಲಿ ಅವರಿಂದ ಪ್ರಮೋಷನ್ ಸಿಗುತ್ತೆ. ವಿರಾಟ್ ಕೊಹ್ಲಿ ಜರ್ಸಿ ಹಾಕುವಂತು ಅಂತಂದರೆ, ನಮ್ಮ ಬ್ರ್ಯಾಂಡ್ ಇರುವಂಥ ಜರ್ಸಿ ಹಾಕುವಂತು ಅಂತಂದರೆ, ಅಂದರೆ ವಿರಾಟ್ ಕೊಹ್ಲಿ ಜರ್ಸಿ ಹಾಕೊಳ್ಳಲ್ಲ ಅಂತ ಹೇಳಿಲ್ಲ, ಅಂದರೆ ಅವ್ರು ಫೇಸ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಇದು ಆ್ಯಡ್ ಶೂಟ್ ಅದು ಇದೆಲ್ಲ ಮಾಡ್ತಾರಲ್ಲ. ಸೊ ಇದಕ್ಕೆ ಮುಖ್ಯವಾಗಿ ನನ್ನನ್ನು ಯೂಸ್ ಮಾಡ್ಕೊಂಬಿಡಿ ಅಂತ. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ನೀವು ಗಮನಿಸ್ತು ಅಂತಂದರೆ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅಂಥ ಆ್ಯಡ್ ಶೂಟ್ಗಳೆಲ್ಲ ಕಾಣಿಸ್ಕೊಂಡಿರಲಿಲ್ಲ. ಬೇರೆಯವ್ರ ಫೇಸ್ಗಳನ್ನೇ ಜಾಸ್ತಿ ಯೂಸ್ ಮಾಡಲಾಗಿತ್ತು. ಇವಾಗ ರಜತ್ ಪತಿದಾರ್ ಆಗಿರ್ಬೋದು, ಜೊತೆಗೆ ಇನ್ನು ಫಿಲ್ ಸಾಲ್ಟ್ ಅವರು ಅವರ ಫೇಸ್ಗಳನ್ನೇ ಜಾಸ್ತಿ ಯೂಸ್ ಮಾಡಲಾಗಿತ್ತು. ವಿರಾಟ್ ಕೊಹ್ಲಿ ಅವ್ರ ಫೇಸ್ ಎಲ್ಲೂ ಕೂಡ ಮೇನ್ ಕಡೆ ಕಾಣಿಸ್ಕೊಂಡ್ರೆ, ಅಲ್ಲಿ ಚಿಕ್ಕದಾಗಿ ಕಾಣಿಸ್ಕೊಂಡಿರ್ಬೋದು ಅಷ್ಟೇ. ಬಟ್ ಮೇಯ್ನಾಗೆ ಅವರ ಫೇಸ್ನ ಏನು ಕಾಣಿಸಿರಲಿಲ್ಲ. ಅದೇನೇ ಅವ್ರು ಹೇಳ್ತಾ ಇರೋದು. ನನಗೆ ಬೇಜಾನ್ ದುಡ್ಡಿಗೋಸ್ಕರ ಅಂತೂ ವಿರಾಟ್ ಕೊಹ್ಲಿ ಅಂತೂ ಖಂಡಿತ ಆಡ್ತಾ ಇಲ್ಲ, ಗೊತ್ತಿರೋದು ನಿಮಗೆ. ಅವ್ರು ಆಡ್ತಿರೋದೇ ಬೇರೆದಕ್ಕೆ, ಅವ್ರ ಲಾಯಲ್ಟಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಆಡ್ತಾರೆ. ದುಡ್ಡು ಅಂದರೆ ಸುರಿತಾರೆ ಗುರು ವಿರಾಟ್ ಕೊಹ್ಲಿಗೆ ತೊಗೊಂಬಂದು ಒಂದು ಬ್ರ್ಯಾಂಡವರು. ಇಲ್ಲಿ RCBಗೆ 18 ಕೋಟಿಗೆ 20 ಕೋಟಿಗೆ ಆಡಬೇಕು ಅನ್ನೋದೆಲ್ಲ, 21 ಕೋಟಿಗೆ ಆಡಬೇಕು ಅನ್ನೋದೆಲ್ಲ ಏನಿಲ್ಲ ನಮ್ಮ ವಿರಾಟ್ ಕೊಹ್ಲಿ. ಜಸ್ಟ್ ಅವ್ರು ಕ್ರಿಕೆಟ್ ಆಡಬೇಕು ಅಂತ ಆಡ್ತಿರೋ ರಸ್ತಿನಲ್ಲಿ ದುಡ್ಡು ಬೇಕು ಅಂದರೆ ಎಷ್ಟೋ ಬ್ರ್ಯಾಂಡ್ಗಳು ಬಂದ್ಬಿಟ್ಟಲ್ಲ, ಒಂದು ಇನ್ಸ್ಟಾ ಪೋಸ್ಟ್ ಹಾಕ್ತವ್ರೆ, ತೊಗೊಂಬಂದು ಸುರಿತಾರಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಚಿಲ್ಲರೆ ಕೊಲಾಬ್ರೇಷನ್ಗಳಿಗೆಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಫೇಸ್ನ ಯೂಸ್ ಮಾಡ್ಕೊಂಡು ಹೋಗ್ಬಿಡಿ ನೀವು ರಜತ್ ಪತಿದಾರರು. ಸೊ ಇನ್ನು ನಂದೇನು ಮುಗೀತು,
ಇನ್ನು ಮುಂದೆ ಬರುವಂಥ ಕ್ರಿಕೆಟರ್ಸ್ಗಳದ್ದು ಯೂಸ್ ಮಾಡ್ಕೊಳ್ಳಿ ಅನ್ನೋ ಥರ ಕಮರ್ಷಿಯಲ್ ಕಾಂಟ್ರಾಕ್ಟಿಗೆ ಇವರು ಸೈನ್ ಮಾಡಿಲ್ವಂತೆ. ಸೊ ಅದರಿಂದ ನಾವು ವಿರಾಟ್ ಕೊಹ್ಲಿನ ಈ ಸಲ ನೋಡೋಕ್ಕಾಗೋದಿಲ್ಲ. ಯಾವುದೇ ಆ್ಯಡ್ಸ್ಗಳು ಅದು ಇದು RCB ಬರುವಂಥ ಆ್ಯಡ್ಸ್ಗಳು ಅದು ಇದೆಲ್ಲ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಇದಷ್ಟೇ ಆಗಿರುವಂಥದ್ದು. ಅಲ್ಲಿ ಪ್ಲೇಯರ್ ಕಾಂಟ್ರಾಕ್ಟಿಗೆ ವಿರಾಟ್ ಕೊಹ್ಲಿ ಸೈನ್ ಮಾಡಲ್ಲ, RCBಗೆ ಆಡೋದಿಲ್ಲ ಅನ್ನೋ ಥರ ಎಲ್ಲ ಏನೂ ಆಗಿಲ್ಲ. ಸೊ ಸೀನ್ ಆಗಿರೋದು ಇಷ್ಟೇ, ಕಮರ್ಷಿಯಲ್ ಕಾಂಟ್ರಾಕ್ಟು, ಆ್ಯಡ್ ಶೂಟ್ಗಳು, ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡೋವಂಥದ್ದು RCB ಮುಂದೆ ನಿಂತ್ಕೊಂಡು. ಸೊ ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅಷ್ಟೇ. RCBಗಂತೂ ಖಂಡಿತ ಪಕ್ಕ ಆಡೇ ಆಡ್ತಾರೆ ವಿರಾಟ್ ಕೊಹ್ಲಿ. ಆ್ಯಂಡ್ ಇವರು ನೀನು ಬ್ರ್ಯಾಂಡ್ ಪ್ರಮೋಟ್ ಮಾಡೋಣ ನಮ್ಮ RCBಗೆ ಬೇಡಮ್ಮ ನೀನು ಅಂತ ಎಲ್ಲ ಇವ್ರು ಹೇಳೋಕೆ ಆ ಸೀನೇ ಇಲ್ಲ. ಅಲ್ಲಿ ಗೊತ್ತಾಗ್ಬಿಡ್ತದ ಅಲ್ಲಿ ಈ ಥರ ಇಲ್ಲಿ ಹೇಳ್ಬಿಟ್ರು ಅಂತ ಅಂದರೆ RCB ಏನು ಉಳಿತದ ಅಲ್ಲಿ. ಅವನ ಅಜ್ಜಿ ಹಂಗೆ ಬೆಂಕಿ ಎತ್ತಿಸ್ಬಿಡ್ತಾರೆ ಅಷ್ಟೇ ಫ್ಯಾನ್ಸ್ಗಳು. ವಿರಾಟ್ ಕೊಹ್ಲಿಗೆ ಏನಾದರೂ ನೀನು ಆ್ಯಡ್ ಶೂಟ್ ಮಾಡಿಲ್ಲ ಅಂತ ನೀನು ಬೇಡ ಅಂತ ಅಂದ್ಬಿಟ್ರೆ ಸೊ ಹಂಗೆ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ಎಷ್ಟು ವಿರಾಟ್ ಕೊಹ್ಲಿ ಟೀಮಲ್ಲಿ ಇರ್ತಾರೋ ಅದು RCBಗೆ ಅಡ್ವಾಂಟೇಜು. ನೋ ಮ್ಯಾಟರ್ ವಾಟ್ ಅವ್ರು ಆ್ಯಡ್ ಶೂಟ್ ಮಾಡ್ತಾರೋ ಮಾಡೋದಿಲ್ವೋ ಅದು ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. RCB ಲವ್ರಾ, ಸೊ ಅದು ಮೇಯ್ನು ಅಷ್ಟೇ. ನಿಮ್ಗೇನನ್ಸುತ್ತೆ? RCBಯಲ್ಲಿ ಕಮರ್ಷಿಯಲ್ಸ್ಗೆ ನೀವು ನನ್ನ ಫೇಸ್ನ ಯೂಸ್ ಮಾಡಬೇಡಿ ಅಂತ ವಿರಾಟ್ ಕೊಹ್ಲಿ ಈಚೆಗಡೆ ಉಳ್ಕೊಳ್ಳೋದು, ಅಂದರೆ ಗೇಮ್ಗೆ ಮಾತ್ರ ಸೀಮಿತವಾಗಿರ್ತಾರೆ, ಆ್ಯಡ್ ಶೂಟು ಅವಕ್ಕೆಲ್ಲ ಸೀಮಿತವಾಗಿರೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಪ್ರಕಾರ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಯಾಕಂದರೆ ಗೊತ್ತಲ್ಲಪ್ಪ, ವಿರಾಟ್ ಕೊಹ್ಲಿ ದುಡ್ಡಿಗೋಸ್ಕರ ಆಡ್ತಾ ಇಲ್ಲ, ಇಲ್ಲಿ ಬೇರೆಯವ್ರು ದುಡ್ಡಿಗೋಸ್ಕರ ಆಡ್ತಾ ಇರ್ಬೋದು, ಸುಮಾರು ಕ್ರಿಕೆಟರ್ಸ್ ದುಡ್ಡಿಗೋಸ್ಕರ ಆಡ್ತಾ ಇರ್ಬೋದು. ಬಟ್ ಅವ್ರಿಗೆ ದುಡ್ಡು ಮ್ಯಾಟ್ರ್ ಅಲ್ವೇ ಅಲ್ಲ. ಅಲ್ಲಿ IPL ಆಡೋರಿಗೆ ದುಡ್ಡು ಏನೇನೋ ಅಲ್ಲ, ಅವ್ರು ಹಂಗೆ ನೋಡೋಕೆ ಹೋಯ್ತು ಅವ್ರಿಗೆ ದುಡ್ಡು. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನ್ಸುತ್ತೆ ಅಂತ. ಬಾಯ್.